ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಗೌರಿ ಗಣೇಶ ಹಬ್ಬದ ಲಾಗು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ನಾವು ಕೂಡ ಒಂದು ಪುಟ್ಟ ಗಣಪತಿನ ತೊಗೊಂಡು ಬಂದಿದ್ದೀವಿ. ಬನ್ನಿ ನಮ್ಮನೆ ಗಣಪತಿನ ನಿಮಗೆಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನೋಡಿ ಇಲ್ಲಿ ನಮ್ಮ ಪುಟ್ಟ ಗಣಪತಿ. ಯೂಶ್ವಲಿ ಅತ್ತೆ ನಾವು ಗಣಪತಿ ಮಾತ್ರ ತೊಗೊಬರೋದು, ಗೌರಿನ ತೊಗೊಂಡು ಬರಲ್ಲ. ಯಾಕಂದರೆ ಅತ್ತೆನೇ ಅರಿಶಿಣದ ಉಂಡೆ ಮಾಡಿ ಅದಕ್ಕೆ ನಾವು ಗೌರಿ ಥರ ಪೂಜೆ ಮಾಡ್ತೀವಿ. ಅವರು ಅಂದರೆ ಮುಂಚಿಂದನೂ ಅದೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ, ಸೊ ಅದೇ ಮಾಡ್ತೀವಿ. ನಾನು ಹಿಂಗೆ ಇನ್ನೂ ರೆಡಿ ಮಾಡೋಷ್ಟೊತ್ತಿಗೆ ದೇವ್ರ ಮನೆ ನನ್ನ ಮಗಳಿಗೆಲ್ಲೋ ನೈಲ್ ಪಾಲಿಶ್ ಸಿಕ್ಬಿಡ್ತು. ಬಂದು ಅಮ್ಮ ನೈಲ್ ಪಾಲಿಶ್ ಹಚ್ಚಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ಲು. ಯೂಶ್ವಲಿ ನಾವು ಅವಳಿಗೆ ಹ್ಯಾಂಡ್ಸಿಗೆ ಎಸ್ಪೆಷಲಿ ನಾನು ನೈಲ್ ಪಾಲಿಷ್ನ ಪ್ರಿಫರ್ ಮಾಡಲ್ಲ. ಯಾಕಂದರೆ ಅವಳು ಬೆರಳನ್ನೆಲ್ಲ ಬಾಯಲ್ಲಿ ಇಟ್ಕೊಳ್ತಾನೆ ಇರ್ತಾಳೆ, ಮತ್ತು ಏನೇ ಕೊಟ್ಟರು ಎರಡೂ ಕೈಲಿ ತಿಂತಿರ್ತಾಳೆ. ನೈಲ್ಸ್ ಪಾಲಿಶ್ ಎಲ್ಲ ಒಳಗೆ ಹೋಗುತ್ತೆ, ಹೊಟ್ಟೆ ಒಳಗೆ ಹೋಗಿ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ ಅಂತ ನಾವು ಕೊಡಲ್ಲ. ಅಷ್ಟೊತ್ತಿಗೆ ಅತ್ತೆ ಒಬ್ಬರೇ ಅಡುಗೆ ಮಾಡ್ತಾಯಿದ್ರು, ಮಗು ಮಲಗಿದ್ದ. ಸೊ ನಾನು ಸ್ವಲ್ಪ ಹೋಗಿ ಹೆಲ್ಪ್ ಮಾಡೋಣ ಅಂತ ಹೋಗಿದ್ದೀನಿ. ಆಲ್ರೆಡಿ ಅತ್ತೆ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡಿದರು, ಮತ್ತು ಕಡುಬುಗೆಲ್ಲ ಪ್ರಿಪೇರ್ ಮಾಡ್ಕೋತಿದ್ರು. ಏನು ನಮ್ಮ ಮನೇಲಿ ನನ್ನ ಅತ್ತೆ ಏನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಒಂದು 5 ವೆರೈಟಿ ಕಡುಬು ಮಾಡ್ತಾರೆ. ಅಂದರೆ ಒಂದು ಎಳ್ಳಿಂದು, ಮತ್ತು ಒಂದು ಶೇಂಗಾದು, ಮತ್ತು ಒಂದು ಕಡಲೆ, ಇನ್ನೊಂದು ಕೊಬ್ಬರಿ ಮತ್ತು ಬೆಲ್ಲ ಹಾಕಿ ಅದನ್ನು ಕಡುಬು ಮಾಡಿ ಅದನ್ನು ನಾವು ನೈವೇದ್ಯಕ್ಕೆ ಮಾತ್ರ ಅದು ಪೋಣಿಸ್ಬಿಟ್ಟು ಗಣಪತಿಗೆ ಹಾಕಿರ್ತಾರೆ. ನಾವು ಅದನ್ನ ಇದುವರೆಗೂ ಟೇಸ್ಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಅತ್ತೆಗೆ ಹೇಳಬೇಕು ಸ್ವಲ್ಪ ಜಾಸ್ತಿ ಮಾಡಿ ಅಂತ. ಅಷ್ಟೊತ್ತಿಗೆ ರೈಸ್ ಆಗಿತ್ತು, ಚಿತ್ರಾನ್ನ ಕಲಸೋಣ ಅಂತ ಸ್ವಲ್ಪ ಹಾರಕ್ಕೆ ಅಂತ ಒಂದು ಬಾಣಲಿಲಿ ತೆಗೆದಿಟ್ಟಿದ್ದೀನಿ. ಸಡನ್ನಾಗಿ ಕಲ್ಸಕ್ಕೆ ಹೋದರೆ ಅದು ಒಂಥರ ಮುದ್ದೆ ಆಗಿರುತ್ತೆ, ರೈಸ್ ಬಿಸಿ ಇರುತ್ತಲ್ಲ. ಅಷ್ಟೊತ್ತಿಗೆ ಹಸ್ಬೆಂಡು ಕೂಡ ತೋರಣ ಎಲ್ಲ ಕಟ್ತಿದ್ರು. ಈ ಟೈಮ್ ನಮಗಂತೂ ತುಂಬ ಲೇಟ್ ಆಯಿತು ಪೂಜೆ. ಯಾಕಂದರೆ ಇಬ್ಬರು ಮಕ್ಕಳು ನಾನು ನೋಡಿಕೊಂಡು ಬರೀ ಅತ್ತೆನೇ ಅಡುಗೆ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಅದಕ್ಕೆ ಈ ಸತಿ ಯಾಕೋ ಗೊತ್ತಿಲ್ಲ ಗಣಪತಿ ಹಬ್ಬ ಲೇಟಾಗಾಯಿತು. ಇನ್ನು ಸ್ವಲ್ಪ ಮಕ್ಕಳು ದೊಡ್ಡವರಾಗೋ ತನಕ ಇದೆ ಅಂತ ಅನಿಸುತ್ತೆ. ತೋರಣ ಎಲ್ಲ ಕಟ್ಟಿದ್ರು, ತುಂಬ ಚೆನ್ನಾಗಿ ಕಟ್ಟಿದ್ರು. ಅಷ್ಟೊತ್ತಿಗೆ ನನ್ನ ಮಗಳು ಬರ್ತಾಳೆ ಅಂತ ಬೇಗ ವಿಡಿಯೋ ಮಾಡ್ತಿದ್ದೀನಿ. ಬಂದ ತಕ್ಷಣ ಏನೂ ಬಿಡೋದಿಲ್ಲ. ಏನೇನು ನಮ್ಮ ಅತ್ತೆ ರಂಗೋಲಿ ಬಿಟ್ಟಿದ್ದಾರೋ ಎಲ್ಲ ಕಾಲಲ್ಲಿ ಉಜ್ಜಾಕ್ಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಹೊತ್ತಾದರೂ ಇರಲಿ, ಪೂಜೆ ಮುಗಿಯೋ ತನಕನಾದರೂ ಅಂತ ಹೇಳಿ ಅವಳನ್ನು ಒಳಗೆ ಕರ್ಕೊಂಡೋದೆ. ಒಳಗೆ ಕರ್ಕೊಂಡೋಗಿ ಸ್ವಲ್ಪ ತುಂಬ ಈ ಉಳಿದಿದ್ದು ಮಾವಿನ ಎಲೆ ಎಲ್ಲ ಎತ್ತಿಡ್ತಾಯಿದ್ದೆ. ಇವಳಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಹೇಳಿದೆ. ಅಷ್ಟೊತ್ತಿಗೆ ನಮ್ಮ ಮಾವ ಬಂದರು. ಅವಳ ಕೈಯಲ್ಲಿ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವಳಿಗೆ ಏನಾದ್ರು ಕೆಲಸ ಹೇಳಿದರೆ ನಮ್ಮ ಮಾವನೇ ಮಾಡ್ತಾರೆ. ಬೇಡ ಅವಳಿಗೆ ಗೊತ್ತಾಗಲ್ಲ, 1ಕ್ಕೆ 2 ಮಾಡ್ತಾಳೆ ಅಂತ ಹೇಳ್ತಾರೆ. ಅದು ನಿಜವೇ. ಅಪ್ಪ ಮಕ್ಕಳಿಗೆ ಏನಾರು ಒಂದು ಹೇಳಿದರೆ 1ಕ್ಕೆ 2 ಮಾಡೋದಂತೂ ನಿಜ. ಅದರಲ್ಲಿ ಎಸ್ಪೆಷಲಿ ನನ್ನ ಮಗಳು. ಈ ಕಡೆ ಅತ್ತೆ ಆಲ್ರೆಡಿ ಅದು ಏನು ಹೂರಣ ಹೇಳಿದ್ನಲ್ಲ ಅದನ್ನು ಕಡುಬು ಮಾಡ್ತಾಯಿದ್ದಾರೆ ದೇವರಿಗೆ ಪೋಣಿಸಿ ಹಾಕೋಕ್ಕಂತ. ಏನು ಸದ್ಯಕ್ಕೆ ಏನು ಪೂಜೆಗೆ ಬೇಕೋ ಅಷ್ಟು ಮಾತ್ರ ಮಾಡ್ಕೋತಾಯಿದ್ದೀವಿ, ಮತ್ತು ಊಟದ ಟೈಮಿಗೆ ಎಲ್ಲ ಮಾಡೋಣ ಅಂತ. ಯಾಕಂದರೆ ನಮ್ಮನೇಲಿ ಯೂಶ್ವಲಿ ಎಲ್ಲ ಅಡುಗೆನೂ ಬಿಸಿನೇ ಪ್ರಿಫರ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ತಣ್ಣಗಾದರೆ ಏನೂ ತಿನ್ನೋದೇ ಇಲ್ಲ. ಅದಕ್ಕೆ ಇವಾಗ ಏನು ನಾವು ಎಡೆಗಿಡ್ತೀವಿ ದೇವರಿಗೆ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿರ್ತೀವಿ. ಅಷ್ಟೊತ್ತಿಗೆ ನನ್ನ ಅತ್ತೆ ಕಡುಬು ಪೋಣಿಸು ಅಂತ ತೊಗೊಂಡು ಬಂದರೆ ಆಲ್ರೆಡಿ ಒಂದು ಬಾಯಿಗೆ ಹಾಕ್ಬಿಟ್ಲು. ಏನು ಫುಲ್ ತಿನ್ನಲ್ಲ, ಎಷ್ಟು ಸ್ವಲ್ಪ ಒಂದು ಬೈಟ್ ತಿಂತಾಳಷ್ಟೇ, ಆಮೇಲೆ ಬೇಡ ಅಂತ ಬಿಸಾಕ್ತಾಳೆ. ಅದು ಎಸ್ಪೆಷಲಿ ಅವಳು ಸ್ವೀಟೇ ತಿನ್ನಲ್ಲ. ಏನೋ ಆಸೆ ಪಟ್ಲು ಅಂತ ಕೊಟ್ಟೆ. ನೈವೇದ್ಯಕ್ಕೆ ಇಡೋಕ್ಕೂ ಮುಂಚೆ ಅವಳದೇ ನೈವೇದ್ಯ ಆಯಿತು. ಮಕ್ಕಳು ತಿಂದರೆ ಏನಾಗಲ್ಲ ಅಂತ ಹೇಳಿ ಅತ್ತೆ ಸುಮ್ಮನಾದರು. ಇಲ್ಲ ಅತ್ತೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನೇನು ಮಿಕ್ಕಿದ್ದು ಏನೇನು ಪೆಂಡಿಂಗ್ ಇತ್ತು ಅದೆಲ್ಲ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಈ ಕಡೆ ನನ್ನ ಮಗಳು ಕಿತಾಪತಿ ಮಾಡ್ತಾಯಿದ್ದಾಳೆ. ಅಷ್ಟೊತ್ತಿಗೆ ನಾನು ಹಪ್ಪಳ ಕರಿ ಅಂತ ಹೇಳಿದ್ರು. ಹೋಗಿ ನೋಡೋಷ್ಟೊತ್ತಿಗೆ ಹೂರಣ ಎಲ್ಲ ಆಯಿಲ್ಗೆ ಹಾಕಿ ಆಯಿಲೆಲ್ಲ ಒಂಥರ ಕಲರೇ ಚೇಂಜ್ ಆಗಿಬಿಟ್ಟಿತ್ತು. ನಾನು ತುಂಬ ಟೈಮ್ ಹೇಳಿದ್ದೀನಿ ಅತ್ತೆಗೆ, ಈ ಕರ್ಜಿಕಾಯಿ ಬರುತ್ತಲ್ಲ, ಅದ್ರ ಪ್ರೆಸ್ ಬರುತ್ತಲ್ಲ, ಅದು ಯೂಸ್ ಮಾಡಿ ಅಂತ. ಅವ್ರಿಗೆ ಅವಾಗಿಂದ ಪ್ರಾಕ್ಟೀಸ್ ಇಲ್ಲ, ಅದು ಕೈಯಲ್ಲೇ ಮಾಡ್ತಾರೆ. ಒಂದೇನಾದ್ರು ಒಂದು ಚೂರು ಬಿಟ್ಕೊಂತು ಅಂದರೆ ಅದೆಲ್ಲ ಈ ಥರ ಆಯಿಲ್ಗೆ ಆಗಿಬಿಡತ್ತೆ. ನಾನು ಬೇರೆ ಬಾಣಲಿಲಿ ಹಾಕಿ ಹಪ್ಪಳ ಕರಿಯೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಅತ್ತೆ ಬೇಡ, ದೇವರಿಗೆ ಎಷ್ಟು ಬೇಕೋ ನೈವೇದ್ಯಕ್ಕೆ ಅಷ್ಟು ಮಾತ್ರ ಕರಿ ಅಂತ ಅಂದರು. ಅದಕ್ಕೆ ಒಂದು 3-4 ಕರೆದಿಟ್ಟಿದ್ದೀನಿ. 3-4 ಕರೆದ್ರೆ ಫಸ್ಟ್ನೇ ಬೌಣ್ಗೆ ನನ್ನ ಮಗಳಿಗೆ, ದೇವರಿಗಿಂತ ಮಗಳಿಗೆ ಕೊಡಬೇಕು. ಅವಳು ಅದಕ್ಕೆ ಸ್ವಲ್ಪ ಜಾಸ್ತಿ ಕರೆದೆ. ನನ್ನ ಫೇವ್ರೇಟ್ ಡಿಶ್ ಇದು ವಡೆ. ನಮ್ಮ ಮನೇಲಿ ಯಾರು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಹಬ್ಬ ಬಂತು ಅಂದರೆ ಸಾಕು ಅತ್ತೆಗೆ ಹೇಳ್ತಾ ಇರ್ತೀನಿ, ಹಬ್ಬ ದಿನ ಏನು ಮಾಡಿದ್ರು ಗೊತ್ತಿಲ್ಲ, ಏನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನನಗಂತೂ ವಡೆ ಕಾಯಂ ಬೇಕೇ ಬೇಕು ಅಂತ. ಸೊ ಅವರಿಗೆ ಹೇಳಿದ್ದೆ ನೈಟೇ ನೆನೆಸಿಟ್ಟಿರಿ ಅಂತ. ಸೊ ಅವರು ನೈಟೇ ನೆನೆಸಿಟ್ಟಿದ್ರು ವಡೆ. ಇವರು ಯೂಶ್ವಲಿ ಅತ್ತೆ ಮನೆ ಯಾವಾಗಲೂ ಯಾವ ಹಬ್ಬಕ್ಕೂ ಈ ವಡೆ ಮಾಡಲ್ಲ. ನಾನು ಬಂದಮೇಲಿಂದನೇ ಪ್ರಾಕ್ಟೀಸ್ ಆಗಿರೋದು. ಎಲ್ಲ ಹಬ್ಬಕ್ಕೂ ನಮ್ಮ ಮನೆ ಕಡುಬು ಅಥವಾ ಹೋಳಿಗೆ ಮಾಡ್ತಾರೆ. ಚಿತ್ರಾನ್ನ ಅಂತೂ ಮಸ್ಟ್ ಆ್ಯಂಡ್ ಶುಡ್ಡು, ಅದಿರಲೇಬೇಕು.
ಅವರು ಒಂದು ಫುಡ್ಡಿಗೆ ಫುಲ್ಲು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಬೇರೆ ಹೊಸ ಐಟಮ್ ಮಾಡ್ತೀನಿ ಅಂದರೆ ನಮ್ಮನೇಲಿ ಯಾರೂ ಟೇಸ್ಟ್ ಮಾಡಲ್ಲ. ಅದಕ್ಕೆ ನಾನೇನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಇತ್ತೀಚೆಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿ ನಮ್ಮ ಅತ್ತೆ ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ನಾನೇನಾದ್ರು ಮಾಡಿದರೆ ಈ ಪಲಾವು, ಏನಾದ್ರು ಪನ್ನೀರ್ದು ಏನು ಐಟಮ್ ಮಾಡಿದ್ರು ಅತ್ತೆ ಟೇಸ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡು ಅಂತೂ ಟೇಸ್ಟೇ ಮಾಡಲ್ಲ. ತುಂಬ ಕೇಳಿ ಇವಾಗಂತೂ ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಮಾಲ್ ಗ್ಲಾಸಲ್ಲಿ ನಾನೇನಾದ್ರು ಪಲಾವ್ ಮಾಡ್ಕೊಬೇಕು ಅಂದರೆ ಮಾಡ್ಕೊತೀನಿ. ಸೊ ಆಮೇಲೆ ಔಟ್ಸೈಡ್ ಫುಡ್ಡು ಅಷ್ಟೇ, ಅವರಂತೂ ಏನೂ ತಿನ್ನೋದೇ ಇಲ್ಲ. ಎಷ್ಟು ಹೊರಗಡೆ ಹೋಗಿ ಎಷ್ಟು ಲೇಟ್ ಆದ್ರೂ ಮನೆಗೆ ಬಂದುಬಿಟ್ಟು ಮನೆ ಫುಡ್ಡೇ ಪ್ರಿಫರ್ ಮಾಡ್ತಾರೆ. ಅದು ಒಂಥರ ಒಳ್ಳೆಯದೇ. ಬಟ್ ನನಗೆ ಔಟ್ಸೈಡ್ ಫುಡ್ ಇಷ್ಟ. ಇಲ್ಲಿ ಯಾವಾಗಾದರೂ ಹೊರಗಡೆ ನಾನೇನಾದರೂ ತಿಂದ್ಕೊಂಡು ಬಂದೇ ಬರ್ತೀನಿ. ಅವ್ರು ಅದಕ್ಕೇನು ಬೇಡ ಅಂತ ಹೇಳಲ್ಲ, ಕೊಡಿಸ್ತಾರೆ. ಸೊ ಇಲ್ಲಿ ನೋಡಿ ಎಲ್ಲ ವಡೆ ರೆಡಿ ಆಗ್ತಾಯಿದೆ, ಬರೀ ದೇವ್ರಿಗೆ ಮಾತ್ರ. ಅಷ್ಟೊತ್ತಿಗೆ ನನ್ನ ಮಗನಿಗೆ ಮಲಗಿದ್ದಲ್ಲ, ಏಳೋ ಟೈಮ್ ಆಯಿತು ಅಂತ ಹೇಳಿ ಅವನಿಗೆ ರೈಸ್ ಇಡೋಣ ಅಂತ ಇಡ್ತಿದ್ದೀನಿ. ಫಸ್ಟ್ ಅವನಿಗೆ ರೈಸು ಮತ್ತು ಹೆಸರುಬೇಳೆ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ. ಅದಾದಮೇಲೆ ಏನು ತರಕಾರಿ ಬೇಕೋ ಅದೆಲ್ಲ ಹಾಕ್ತೀನಿ. ಅಂದರೆ ಪರ್ಟಿಕ್ಯುಲರ್ ಇದೇ ತರಕಾರಿ ಅಂತ ಹಾಕಲ್ಲ, ಎಲ್ಲ ಹಾಕ್ತೀನಿ. ಯಾಕಂದರೆ ನನ್ನ ಮಗಳು ಏನೂ ತಿನ್ನಲ್ಲ. ಇವಾಗಲೂ ಅಷ್ಟೇ ಬರೀ ಕರ್ಡ್ ರೈಸು ಮತ್ತು ಹಾಲು ಅನ್ನನೇ ತಿನ್ನೋದು. ಅದಕ್ಕೆ ಇವನಿಗೆ ಆ ಥರ ಆಗಬಾರ್ದು ಅಂತ ಏನೇನು ತರಕಾರಿ ಇರುತ್ತೆ ನಮ್ಮ ಮನೇಲಿ ಏನೇನಿರುತ್ತೆ ಎಲ್ಲ ಹಾಕ್ತೀನಿ. ಅವನಿಗೆಲ್ಲ ರೈಸ್ ರೆಡಿ ಮಾಡೋಷ್ಟೊತ್ತಿಗೆ ವಡೆನೂ ಆಗಿತ್ತು. ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಎತ್ತಿಟ್ಕೋತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ವಡೆ. ಅದರಲ್ಲೂ ವಡೆ ಜೊತೆ ಪಾಯಸ ಕಾಂಬಿನೇಷನ್ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಯೂಶ್ವಲಿ ಅಮ್ಮನ ಮನೆ ತುಂಬ ಚೆನ್ನಾಗಿ ಮಾಡ್ತಾರೆ. ಕೈಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಏನಾದ್ರು ಆಯಿಲ್ ಪ್ಯಾಕೋ ಅಥವಾ ಅಮ್ಮನ ಮನೆ ಕಾಟನ್ ಬಟ್ಟೆ ಇಟ್ಕೊಂಡು ಯೂಸ್ ಮಾಡ್ತಾರೆ. ಇವಾಗ ಸದ್ಯಕ್ಕೆ ನಾನು ದೇವರಿಗೆ ಅಂತ ಕೈಯಲ್ಲೇ ಮಾಡಿದೆ. ಆಯಿಲ್ ಪ್ಯಾಕೆಟ್ ಅಷ್ಟೊತ್ತಿಗೆ ಸಿಗಲಿಲ್ಲ, ಎಲ್ಲೋ ಇತ್ತು. ಅಷ್ಟೊತ್ತಿಗೆ ರೈಸು ತಣ್ಣಗಾಗಿತ್ತು. ಸೊ ಚಿತ್ರಾನ್ನದ ಗೊಜ್ಜು ಹಾಕಿ ಕಲಿಸ್ತಿದ್ದೀನಿ. ನಮ್ಮನೆ ಉಪ್ಪು ಕಮ್ಮಿ, ಖಾರ ಜಾಸ್ತಿ ತಿಂತಾರೆ. ಬಟ್ ನಾನು ಉಲ್ಟಾ, ನಾನು ಖಾರ ಕಮ್ಮಿ ಉಪ್ಪು ಜಾಸ್ತಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸಿದ್ದೀನಿ. ಟೇಸ್ಟ್ ಮಾಡೋಂಗಿಲ್ಲಲ್ಲ. ಸೊ ದೇವರಿಗೆ ಎಲ್ಲ ನೈವೇದ್ಯ ಆದಮೇಲೆ ಬೇಕಾದರೆ ಟೇಸ್ಟ್ ಮಾಡಿ ಇನ್ನು ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಹಾಕ್ಕೊಳ್ಳೋಣ ಅಂತ ಸುಮ್ಮನಾದೆ. ಬಾಳೆ ಎಲೆಯಲ್ಲಿ ನಾವು ನೈವೇದ್ಯಕ್ಕೆ ಇಡ್ತೀವಿ. ಇವಾಗೆಲ್ಲ ಪೇಪರ್ ಪ್ಲೇಟ್ಸ್ ಎಲ್ಲ ಬಂದಿದೆ. ನಮ್ಮ ಅತ್ತೆ ಅದೆಲ್ಲ ಯೂಸ್ ಮಾಡಲ್ಲ. ನಾವು ಯಾವಾಗಲೂ ಬಾಳೆದೆಲೆನೇ, ಅದು 2 ಬಾಳೆದೆಲೆನ ಇಡ್ತಾರೆ. ಕೆಲವೊಬ್ಬರು ಒಂದು ಇಡ್ತಾರೆ. ಅಂದರೆ ಅವ್ರು ಏನು ಪಾಲಿಸಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಪ್ರಕಾರ ನಮ್ಮ ಅತ್ತೆ 2 ಎಲೆ ಇಟ್ಬಿಟ್ಟು 2ಕ್ಕೂ ನಾವು ನೈವೇದ್ಯನ ಏನೇನು ಮಾಡಿದ್ದೀವಿ ಎಲ್ಲ ಇಡ್ತೀವಿ ಸಪ್ರೇಟಾಗಿ. ಇಲ್ಲಿ ಅತ್ತೆ ನೋಡಿ ಇಲ್ಲಿ ಗೌರಿನ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದೇ ಥರ ನಾವು ಗೌರಿನ ಅರಿಶಿನದ ಉಂಡೆ ಥರ ಮಾಡಿ ಅದಕ್ಕೆ ಅಲಂಕಾರ ಹೂವು ಮತ್ತು ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಇವಾಗ ಏನೇನು ನಾವು ಅಡುಗೆ ಮಾಡಿದ್ವಿ ಅವೆಲ್ಲ ನಾವು ಇಲ್ಲಿ ಇಟ್ಟು ದೇವರಿಗೆ ಫಸ್ಟು ನಾವು ಯಾವಾಗಲೂ ಅಷ್ಟೇ ಎಲ್ಲ ಹಬ್ಬಕ್ಕೂ, ಇದೊಂದೇ ಹಬ್ಬಕ್ಕಂತಲ್ಲ, ಎಲ್ಲ ಹಬ್ಬಕ್ಕೂ ನಮ್ಮನೆ ಈ ಥರ ಎಡೆ ಇಡ್ತಾರೆ. ಪ್ರತಿಯೊಂದಕ್ಕೂ ಇಡ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಆಗಲಿ, ಯಾವುದೇ ಒಂದು ಸ್ಮಾಲ್ ಫಂಕ್ಷನ್ ಆದರೂ ಇಟ್ಟೇ ಇಡ್ತಾರೆ. ಅದಾದಮೇಲೆ ನಾವು ಊಟ ಮಾಡೋದು. ನನ್ನ ಮಗಳಿಗೆ ಬಳೆ ತಂದಿದ್ದೆ. ಡ್ರೆಸ್ ಅಂತೂ ಹಾಕಲಿಲ್ಲ ಅವಳಿಗೆ. ಅಟ್ಲೀಸ್ಟ್ ಬಳೆನಾದ್ರು ಹಾಕೋಣ ಅಂತ ಬಳೆ ಹಾಕ್ತಾಯಿದ್ದೀನಿ. ಬಳೆ ಹಾಕೋದೇನಿಲ್ಲ, ಹಾಕ್ಬೋದು. ಬಟ್ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕೇಳಿದ್ರೆ ಬಳೆ ಎಲ್ಲಿದೆ ಅಂತ ಆ ಮೂಲೆ ಈ ಮೂಲೆಯಲ್ಲಿ ತೋರಿಸ್ತಾಳೆ. ಒಂದು ಸಿಗಲ್ಲ. ನೆಕ್ಸ್ಟ್ ಡೇ ಆಂಟಿ ಬಂದಮೇಲೆ ನಾನು ಕಸ ಗುಡಿಸಿದ್ಮೇಲೆ ಸಿಗೋದು. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕಿರ್ತಾಳೆ. ಅವಳಿಗೆ ಬಳೆ ಹಾಕಿದ ತಕ್ಷಣ ಬಂದ ತಕ್ಷಣ ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಎದ್ದು. ಸೊ ಅವನನ್ನು ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಹಾಲು ಕುಡಿಸಿ ಅವನಿಗೂ ಸ್ವಲ್ಪ ದೇವ್ರನ್ನ ದರ್ಶನ ಮಾಡಿಸೋಣ ಅಂತ ಕರ್ಕೊಂಡೋದೆ. ಅವನಿಗೊಂಥರ ಡೈಲಿ ಲೈಟಿಂಗ್ಸ್ ಏನೂ ಇಲ್ವಲ್ಲ, ಇವತ್ತು ಲೈಟಿಂಗ್ಸ್ ನೋಡಿಬಿಟ್ಟು ನನ್ನ ಮಗ ಇಬ್ಬರು ಅದನ್ನೇ ನೋಡ್ತಾ ಕೂತ್ಕೊಬಿಟ್ಟಿದ್ದು ದೇವ್ರ ಮನೆ ಮುಂದೆನೇ. ನಮಗೊಂದು ಟೆನ್ಷನ್ನು, ಅಲ್ಲಿ ಕೂತ್ರೆ ಏನಾದ್ರು ಎಳಿತಾರೆ, ಆ ಥರ ಮಾಡ್ತಾರೆ ಅಂತ. ಇವನಿಗೇನು ಗೊತ್ತಾಗಲ್ವಲ್ಲ ಇನ್ನು. ಯಾವಾಗಲೂ ದೇವ್ರು ನಾವು ಅದಕ್ಕೆ ಇದು ಓಪನೇ ಮಾಡಲ್ಲ ಡೋರ್. ಏನೋ ಪೂಜೆ ಮಾಡ್ಬೇಕಾದ್ರೆ ಓಪನ್ ಮಾಡ್ತೀವಿ, ಮತ್ತು ಅಲ್ಲಿ ಏನಾದ್ರು ಕ್ಲೋಸ್ ಮಾಡಿಬಿಡ್ತೀವಿ. ಬಿಕಾಸ್ ಅವನೇನಾದ್ರು ಹೋದರೆ ಏನಾದ್ರು ಕಿತಾಪತಿ ಮಾಡಿಕೊಂಡೇ ಬರೋದು. ಇವಳು ಅಷ್ಟೇ, ಅವನನ್ನು ಎಳ್ಕೊಂಡು ಹೋಗ್ತಾಳೆ ಕಿತಾಪತಿ ಮಾಡೋಕ್ಕೆ. ಅದಕ್ಕೆ ನಾವು 2 ಯಾವಾಗಲೂ ಮಾರ್ನಿಂಗ್ ಈವ್ನಿಂಗ್ ಯಾರು ಪೂಜೆ ಮಾಡಬೇಕು, ಏನಾದ್ರು ತೊಗೋಬೇಕು ಅಂದರೆ ಮಾತ್ರ ನಾವು ಡೋರ್ನ ಓಪನ್ ಮಾಡ್ತೀವಿ. ಫೈನಲ್ ಔಟ್ಲುಕ್ ನೋಡಿ ನಮ್ಮನೆ ಗಣಪತಿಗೆ ನೋಡಿ. ನಾನು ಹೇಳಿದ ಥರ ಇದು ಏನು ಅತ್ತೆ ಕಡುಬು ಮಾಡಿದ್ರಲ್ಲ ಅದನ್ನು ಹಾರ ಥರ ಮಾಡಿ ಹಾಕಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಇವಾಗ ತೆಂಗಿನಕಾಯಿ ಹೊಡಿತಿದ್ದೀವಿ. ತೆಂಗಿನಕಾಯಿ ಹೊಡಿಯೋಕ್ಕೂ ನನ್ನ ಮಗಳು 1 ಮೈಲಿ ದೂರ ಹಾರಿಬಿಡ್ತಾಳೆ. ಯಾಕಂದರೆ ಅವಳಿಗೆ ಕಾಯಿ ಹೊಡಿಯೋದಂದರೆ ಆಗಲ್ಲ. ಸೌಂಡಿಗೆ ಹೆದ್ರುಕೋತಾಳೆ. ಅದೊಂದಕ್ಕೆ ಅಳ್ತಾಳೆ. ನಾವು ಯಾವಾಗಲೂ ಏನಾದ್ರು ಹೇಳಬೇಕಂದ್ರೆ ನಾನು ಅದನ್ನೇ ಹೇಳೋದು, ಕಾಯಿ ಹೊಡಿಲ್ಲ ಅಂತ. ಅದಕ್ಕೆ ಆವಾಗಾದರೂ ಮಾತು ಕೇಳ್ತಾಳೆ ಅಂತ ಅದನ್ನೇ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತೀನಿ. ಇವಾಗ ಎಳ್ನೀರು ಕುಡಿಯೋದು ಕಾಂಪಿಟೇಷನ್ ನನ್ನ ಮಗಳಿಗೂ ಮತ್ತು ಮಗನಿಗೂ.
ಇದು ಫೈನಲ್ ನಮ್ಮನೆ ಮುದ್ದು ಗಣಪತಿ ಫೋಟೋ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದೀವಿ, ಎಲ್ಲ ತುಂಬ ಚೆನ್ನಾಗಿತ್ತು. ಮೀನ್ಸ್ ಒಂಥರ ನೆಮ್ಮದಿ ಸಿಕ್ತು ಮನಸ್ಸಿಗೆ ಅಂತ ಹೇಳ್ಬೋದು. ಇದು ಈವ್ನಿಂಗ್ ನನ್ನ ಮಗಳಿಗೆ ಫೋಟೋ ಹೊಡೆಯೋಣ ಅಂತಲೇ ಫ್ರಾಕ್ ಎಲ್ಲ ಇವರಿಬ್ಬರಿಗೂ ರೆಡಿ ಮಾಡಿ ಕೂರಿಸ್ದೆ. ನಿಜವಾಗ್ಲೂ ಇವರಿಬ್ಬರು ಒಂದು ಫೋಟೋನೂ ಕ್ಲಿಯರಾಗಿ ಬಂದೇ ಇಲ್ಲ. ಈ ಕಡೆ ಅವನಿಗೆ ಕ್ಲಿಯರಾಗಿ ಕುತ್ಕೊ ಅಂದರೆ ಇವಳು ಅಳೋಳು. ಅವನಿಗೇನು ಹೇಳೋಕ್ಕಾಗಲ್ಲ ಬಿಡಿ, ಅಟ್ಲೀಸ್ಟ್ ಇವಳಿಗಾರ ಅರ್ಥ ಆಗತ್ತೆ ಅಂತ ಇವಳಿಗೆ ಹೇಳೋಣ ಅಂತ ಮಾಡಿದ್ರೆ ಇವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಷ್ಟೊತ್ತಿಗೆ ನಾವು ಏನೇನು ವಿಸರ್ಜನೆ ಮಾಡಬೇಕು ಅಂತ ಗಣಪತಿಗೆ ಮತ್ತೆ ಫೈನಲಾಗಿ ಒಂದು ಪೂಜೆ ಮಾಡಿದ್ವಿ. ಅಲ್ಲೋಗಿ ಏನಾದ್ರು ಪ್ರಸಾದ ಮಾಡಬೇಕಲ್ಲ ದೇವ್ರ ಮುಂದೆ ಇಡೋಕ್ಕೆ ಅಂತ ಕರ್ಡ್ ರೈಸ್ ಮಾಡ್ಕೊತಾ ಇದ್ದೀವಿ. ಇದು ಇಲ್ಲಿ ಇಡಲ್ಲ, ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಗಣಪತಿಗೆ ಮತ್ತೆ ಒಂದು ಸತಿ ಪೂಜೆ ಮಾಡಬೇಕಲ್ಲ, ಅಲ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಫೈನಲಾಗಿ ಗಣಪತಿಗೆ ಪೂಜೆ ಮಾಡ್ತಿದ್ದೀವಿ. ಬಿಫೋರ್ ವಿಸರ್ಜನೆ ಮಾಡೋಕ್ಕೂ ಮುಂಚೆ, ಮನೆಯಿಂದ ಹೊರಡೋಕ್ಕೂ ಮುಂಚೆ ಮಾಡ್ತಾಯಿದ್ದೀವಿ. ನನಗೆ ಆ್ಯಕ್ಚುಲಿ ಇವತ್ತು ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಚಂದ್ರನ ನೋಡ್ತೀನಿ ಅಂತ ಒಂದೇ ಮೈಂಡ್ ಸೆಟ್ ಇದ್ದಿದ್ದು. ಯೂಶ್ವಲಿ ಹಸ್ಬೆಂಡ್ ಅಣ್ಣ ಬರ್ತಾರೆ ಪ್ರತಿ ವರ್ಷವೂ, ಅವರು ಈ ವರ್ಷ ಅವ್ರ ಮನೇಲೇ ಮಾಡ್ಕೋತಿದ್ರು, ಸೊ ಅವ್ರು ಬರಲಿಲ್ಲ. ನಾನಂತೂ ಹೋಗ್ಬೇಕಾದ್ರಂತೂ ಬಗ್ಗಿಸ್ಕೊಂಡು ಹೋಗ್ತಾಯಿದ್ದೆ, ಯಾಕಂದರೆ ಒಂದು ಕಡೆ ಭಯ ಎಲ್ಲಿ ಚಂದ್ರನ ನೋಡ್ತೀನಿ ಅಂತ. ನೀವು ಅಬ್ಸರ್ವ್ ಮಾಡಿದ್ದೀರಾ, ನೀವು ಅದೇ ಮೈಂಡ್ ಸೆಟ್ಟಲ್ಲಿದ್ದರೆ ಯಾವತ್ತೂ ನೋಡ್ದೇ ಇರೋ ಚಂದ್ರ ನೀವು ಹಬ್ಬದ ದಿನ ಅದು ಎದುರುಗಡೆನೇ ಬಂದುಬಿಡುತ್ತೆ. ಅದೇ ರೀತಿ ನನಗೂ ಆಗಿದ್ದು. ಆ್ಯಕ್ಚುಲಿ ಇಲ್ಲಿಂದ ಎಲ್ಲ ತಲೆ ಬಗ್ಗಿಸ್ಕೊಂಡೇ ಹೋದೆ. ಇಲ್ಲಿ ಒಂದು ರೋಡ್ ಕ್ರಾಸ್ ಮಾಡಬೇಕಾಗಿತ್ತು, ಅಲ್ಲಿ ಬೇರೆ ಫುಲ್ಲು ವೆಹಿಕಲ್ಸು. ನಿಜವಾಗ್ಲೂ ಒಂದು ಸ್ಕೈ ವಾಕ್ ಇಲ್ಲ, ಏನಿಲ್ಲ, ತುಂಬ ಕಷ್ಟ ಈ ಹೆಬ್ಬಾಳ ಹತ್ರ. ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಏನು ಫುಲ್ಲು ಧೂಳು ಅಂದರೆ ಧೂಳು. ಈ ಫ್ಲೈಓವರ್ ಬೇರೆ ಮಾಡ್ತಾಯಿದ್ದಾರೆ ಡೈರೆಕ್ಟಾಗಿ ಮಾನ್ಯತಾ ಟೆಕ್ ಪಾರ್ಕಿಂದ ಹೆಬ್ಬಾಳಕ್ಕೆ. ಎಷ್ಟು ಧೂಳು ಅಂದರೆ ಪಾಪ ತುಂಬ ಕಷ್ಟ ಆಗುತ್ತೆ. ಈ ರೈಲ್ವೆ ಟ್ರ್ಯಾಕ್ ಹತ್ರನೂ ಅಷ್ಟೇ, ಒಂದು ಚೂರು ಬೆಳಕಿಲ್ಲ, ಏನಿಲ್ಲ. ವಯಸ್ಸಾದವರೆಲ್ಲ ಹೋಗೋಕ್ಕೆ ಎಷ್ಟು ಕಷ್ಟ ಗೊತ್ತಾ. ಟ್ರೈನ್ ಬರೀ ಸೌಂಡ್ ಮಾಡಿದ್ರೆ ಮಾತ್ರ ಕೇಳಿಸ್ಕೊಂಡು ನಾವು ಅಲ್ಲಿ ನಿಂತ್ಕೋಬೇಕು. ಏನು ಅಂದರೆ ಏನೂ ಇಲ್ಲ. ಈ ಸ್ಟ್ರೀಟ್ ಶಾಪ್ಗಳಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಬಿಟ್ಟರೆ, ಆ ಸ್ಟ್ರೀಟ್ ಶಾಪ್ ಇಲ್ಲ ಅಂದರೆ ಇಲ್ಲಿ ಏನಂದರೆ ಏನೂ ಇಲ್ಲ. ಅಟ್ಲೀಸ್ಟ್ ಪಬ್ಲಿಕ್ಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು 2-3 ಲೈಟಿಂಗ್ಸ್ ಹಾಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಫುಟ್ಪಾತ್ ಮೇಲೂ ಅಷ್ಟೇ ಪಾಪ ಈ ಲೈಟ್ಸ್ಗಳಿಲ್ಲ ಅಂದರೆ ಓಡಾಡೋದೇ ತುಂಬ ಕಷ್ಟ. ನಮಗೇನೋ ಟಾರ್ಚ್ ಇರುತ್ತೆ, ಮೊಬೈಲ್ದು ಏನಾದ್ರು ಓಡಾಡ್ಬೋದು. ಸೊ ಮೊಬೈಲೇ ಇಲ್ದವ್ರ ಹತ್ರ ಹೆಂಗೆ ಓಡಾಡ್ತಾರೆ, ತುಂಬ ಕಷ್ಟ ಆಗುತ್ತೆ ಪಾಪ. ಇವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಇವ್ರದ್ದು ವ್ಯಾಪಾರ ಆದಂಗೂ ಆಗುತ್ತೆ, ಜನರಿಗೂ ಅದರಿಂದ ಹೆಲ್ಪ್ ಆಗ್ತಾಯಿದೆ. ಈ ಫ್ಲೈಓವರ್ ಹತ್ರನೂ ಅಷ್ಟೇ, ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ತುಂಬ ದೊಡ್ಡದು, ಆ ಕಡೆಯಿಂದ ಈ ಕಡೆಯಿಂದ ಎರಡೂ ಸೈಡಿಂದ ವೆಹಿಕಲ್ಸ್ ಬರ್ತಿದೆ. ಒಂದು ಸ್ಕೈ ವಾಕ್ ಥರ ಹಾಕಿದರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲೇ ನಾನು ಹಿಂಗೆ ಹೋಗ್ಬೇಕಾದ್ರೆ ಏನು ಇಷ್ಟು ವೆಹಿಕಲ್ಸ್ ಇದೆ ಅಂತ ಹಿಂಗೆ ತಿರುಗಿದೆ, ನೋಡಿದ್ರೆ ಚಂದ್ರ ನೋಡೇ ಬಿಟ್ಟೆ. ಎಷ್ಟು ನೋಡಬಾರ್ದು ಅಂದ್ಕೊಂಡಿದ್ದೆ. ಚಂದ್ರ ಅವ್ನು ಅಂದರೆ ಮನಸ್ಸಲ್ಲಿ ಆಲ್ರೆಡಿ ನಾನು ಡಿಸೈಡ್ ಆಗಿದೆ ನೋಡಬಾರ್ದು ಅಂತ. ಚಂದ್ರನೂ ಡಿಸೈಡ್ ಆಗಿದ್ರು ಅನಿಸುತ್ತೆ, ಇಲ್ಲ ಆಯ್ತು ನೀನು ಎದುರುಗಡೆ ಬರ್ತೀನಿ, ನೀನು ನೋಡಲೇಬೇಕು ಅಂತ. ಎದುರುಗಡೆ ಬಂದೇ ಸಿಕ್ಕೇ ಬಿಟ್ಟರು, ನಾನು ನೋಡೇ ಬಿಟ್ಟೆ. ಸೊ ಒಂದು ಸ್ವಲ್ಪ ಬೇಜಾರಿತ್ತು. ಇಟ್ಸ್ ಓಕೆ ಅಂತ, ಏನಾದರೂ ಆಗಲಿ ಅಂತ ಹೇಳಿ ಗಣಪತಿಗೆ ಬೇಡ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಫೈನಲಿ ನಾವು ಅಲ್ಲಿ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ನೀಟಾಗಿ ಅರೇಂಜ್ ಮಾಡಿದ್ರು ಪೊಲೀಸ್ಗಳು, ತುಂಬ ಜನ ಇದ್ದರು. ಆಮೇಲೆ ತುಂಬ ಟೇಬಲ್ಸ್ಗಳೆಲ್ಲ ಹಾಕಿದ್ರು. ಪೂಜೆ ಮಾಡಿದ ತಕ್ಷಣ ಅಲ್ಲಿ ಯಾರೂ ನಿಂತ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ, ಪೊಲೀಸರು ಒಬ್ಬರೊಬ್ಬರನ್ನೇ ಕಳಿಸ್ತಾಯಿದ್ರು. ನೋಡಿ ಟಾಪಲ್ಗಳೆಲ್ಲ ಹಾಕಿ ನೀಟಾಗಿ ಅರೇಂಜ್ ಮಾಡಿದರು. ಮತ್ತು ನಾವು ಬಿಡೋ ಥರ ಇರಲಿಲ್ಲ, ಅದಕ್ಕೂ ಅಂತಲೇ ಜನ ಇಟ್ಟಿದ್ರು. ಅವ್ರ ಕೈಲಿ ಗಣಪತಿ ಕೊಟ್ಟರೆ ಅವರೇ ಬಿಡೋರು. ಏನು 21 ಗಣಪತಿ ನೋಡಬೇಕು ಅಂತ ಅಂದ್ಕೊಂಡಿದ್ನು, ಇಲ್ಲಿ ಬಂದು ಮೋರ್ ದೆನ್ 21 ನೋಡಿದೆ. ತುಂಬ ಖುಷಿಯಾಯಿತು. ಆಮೇಲೆ ಅವ್ರ ಸ್ಲೋಗನ್ಸ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಹೇಳೋರು. ಅದು ಎಸ್ಪೆಷಲಿ ಮಕ್ಕಳಂತೂ ಅಪ್ಪ, ನನಗೆ ಅದನ್ನು ಕೇಳಿದ್ರೇ ಖುಷಿ ಆಗೋದು. ಇವಾಗ ನಾವು ಗಣಪತಿ ಎಲ್ಲ ಹೊರಗಡೆ ಇಟ್ಟು ಕಾಯೆಲ್ಲ ಹೊಡೆದು ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಬಂದಿರೋರೆಲ್ಲ ಪೂಜೆ ಮಾಡಿದ್ರು, ಪ್ರಸಾದ ಕೊಟ್ಟರು. ನನಗೆ ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು. ನನಗೆ ಐಡಿಯಾನೇ ಇರಲಿಲ್ಲ. ನಾನು ಬರೀ ಒಂದು ಸ್ವಲ್ಪ ಅಂದರೆ ಗಂಡಸರೇ ಇರ್ತಾರೆ, ಯಾರು ಹೆಂಗಸರಿರಲ್ಲ ಅಂತ ಅಂದ್ಕೊಂಡೆ ವಿಸರ್ಜನೆಗೆ. ಬಟ್ ಎಷ್ಟು ಜನ ಫ್ಯಾಮಿಲಿನೇ ಬಂದಿದ್ರು, ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಆವಾಗ ಅನ್ನಿಸ್ತು, ಅಯ್ಯೋ ನನ್ನ ಮಗಳು ಕರ್ಕೊಂಬಂದಿದ್ರೆ ಅವಳು ಖುಷಿ ಪಡೋಳು ಅಂತ. ನೆಕ್ಸ್ಟ್ ಟೈಮಿಂದ ನಿಜವಾಗ್ಲೂ ಅವಳನ್ನು ಕರ್ಕೊಂಡು ಬರ್ತೀನಿ, ಆಪರ್ಚುನಿಟಿ ಸಿಕ್ಕಿದರೆ. ಇವಾಗೆಲ್ಲ ನಾವೇನು ಮೊಸರನ್ನ ಮಾಡ್ಕೊಂಡು ಬಂದಿದ್ವೋ ಅದನ್ನು ಮತ್ತು ಗೌರಿನ ಎರಡಕ್ಕೂ ಪೂಜೆ ಮಾಡಿ, ಅತ್ತೆ ಎಲ್ಲ ಕೊಟ್ಟು ಕಳಿಸಿದ್ರು, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಫೈನಲಾಗಿ ನನ್ನ ಗಣಪತಿನ ಬೀಳ್ಕೊಡುಗೆ ಸಮಾರಂಭನ ಕೊಡ್ತಾಯಿದ್ದೀವಿ.
ತುಂಬ ಚೆನ್ನಾಗಾಯಿತು. ಅಂದರೆ ನಮ್ಮ ಮನೆಗೂ ಒಂದು ಪುಟ್ಟ ಗಣಪ ಬಂದಿದೆಯಲ್ಲ, ಅದಕ್ಕೋಸ್ಕರ ನನಗೆ ಈ ವರ್ಷ ಸ್ಪೆಷಲ್ಲೇ ಅಂತ ಅನ್ಬೋದು. ಗೌರಿನೂ ನಮ್ಮ ಮನೇಲಿದ್ದಾಳೆ, ಗಣಪನೂ ಇದ್ದಾಳೆ. ಯೂಶ್ವಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಅನ್ಕೋತಿದ್ದೆ, ಒಂದು ಅಂದರೆ ಹುಡುಗಿ ಇದೆಯಲ್ಲ, ಒಂದು ಹುಡುಗ ಆದರೆ ಚೆನ್ನಾಗಿರುತ್ತೆ ಅಂತ. ಅದೇ ಥರ ನನಗೆ ಒಂದು ಬಾಯ್ ಬೇಬಿನೂ ಆಯಿತು. ಸೊ ಅದಕ್ಕೋಸ್ಕರ ಈ ವರ್ಷ ತುಂಬ ಸ್ಪೆಷಲು. ಇನ್ಮೇಲಿಂದ ಎಲ್ಲ ವರ್ಷವೂ ಇದೇ ಥರ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ನಾವು ಇಬ್ಬರೇ, ನಾನು ಹಸ್ಬೆಂಡು ಹಬ್ಬ ಆಚರಿಸೋದೇ ಬೇರೆ, ಮಕ್ಕಳ ಜೊತೆ ಹಬ್ಬ ಆಚರಿಸೋದೇ ಬೇರೆ, ಅದು ಫ್ಯಾಮಿಲಿ ಎಲ್ಲ ಆಚರಿಸೋದೇ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು ಯಾವ್ದಾದ್ರು ಹಬ್ಬ ಇದ್ದರೆ ತುಂಬ ಇಷ್ಟ. ನಮ್ಮ ಅಪಾರ್ಟ್ಮೆಂಟಲ್ಲೂ ಗಣಪತಿ ಇಡ್ತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಅವರು ಇವಾಗಲೇ ಇಡಲ್ಲ, 1 ವೀಕ್ ಆದಮೇಲೆ ಆ ಥರ ಇಡ್ತಾರೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಗಣಪತಿ ಕೂರಿಸಿರ್ತಾರಲ್ಲ, ಅದಕ್ಕೋಸ್ಕರ 1 ವೀಕ್ ಆದಮೇಲೆ ಇಡ್ತಾರೆ. ಅದ್ರದ್ದು ನಾನು ಲಾಗ್ ಮಾಡಿ ಹಾಕ್ತೀನಿ. ಫೈನಲಾಗಿ ನಾವು ಗಣಪತಿಗೆ ಆರತಿ ಎಲ್ಲ ಮಾಡಿ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ. ಅಂದರೆ ಒಂದೇ ದಿನ ಇಟ್ಕೋತೀವಿ ಅಂತ. 3 ಡೇಸ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಒಂದು ಸತಿ. ಬಟ್ ಅದಕ್ಕೆಲ್ಲ ತುಂಬ ನೀಟಾಗಿರಬೇಕು. ಅದಕ್ಕೋಸ್ಕರ ನಾವು ಒಂದಿನನೇ ಇಟ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀವಿ. 3 ಡೇಸ್ ಇದ್ದರೆ ಅದಕ್ಕೆ ತುಂಬ ನೀಟಾಗಿ ಮನೆಯೆಲ್ಲ ಇಟ್ಕೊಂಡು ಅವೆಲ್ಲ ಮಾಡಬೇಕು. ನನಗೆ ನನ್ನ ಮಕ್ಕಳದೇ ಭಯ, ಎಲ್ಲೋಗಿ ಏನಾದ್ರು ಎಳೆದ್ಬಿಡ್ತಾರೋ ಅಂತ. ಅದಕ್ಕೋಸ್ಕರ ನಾವು ಒಂದೇ ದಿನ ಇಟ್ಕೋತಿರೋದು. ಸ್ವಲ್ಪ ಅವ್ರು ದೊಡ್ಡವರಾದಮೇಲೆ 3 ಡೇಸ್ ಇಡೋಕ್ಕೆ ಟ್ರೈ ಮಾಡಬೇಕು. ಇವಾಗ ಫೈನಲಿ ಗಣಪತಿನ ಎತ್ಕೊಂಡೋಗಿ ಅವ್ರಿಗೆ ಕೊಡ್ತಾಯಿದ್ದೀವಿ. ಮತ್ತು 2 in 1 ಆಗಿಬಿಟ್ಟಿದೆ. ನನಗೆ ಈ ಕಡೆ ಖುಷಿನೂ ಆಗ್ತಿದೆ, ಈ ಕಡೆ ಬೇಜಾರು ಆಗ್ತಿದೆ. ಖುಷಿ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತ. ಬೇಜಾರು ಅಂದರೆ ಗಣಪತಿ ಸ್ವಲ್ಪ ಹೊತ್ತೇ ಇದ್ದಿದ್ದು ನಮ್ಮ ಜೊತೆ ಅಂತ. ಸೊ ಇಲ್ಲಿ ನೋಡಿ, ಇವರಿಗೆ ಕೊಡಬೇಕು. ಇವರು ಅಂದರೆ ಇವ್ರಿಗೂ ಕಾಂಪಿಟೇಷನ್. ಯಾಕಂದರೆ ಅವ್ರಿಗೂ ಒಂದು ಸ್ವಲ್ಪ ದುಡ್ಡು ಕೊಡ್ಬೇಕು ನಾವು. ಅದಕ್ಕೋಸ್ಕರ ಕಾಂಪಿಟೇಷನ್ ಬಿಡೋದಕ್ಕೂ, ಅಲ್ಲಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಅಂತ ಕರಿತಿರ್ತಾರೆ. ಬಟ್ ಇದೆಷ್ಟು ಡೆಪ್ತ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಸ್ವಲ್ಪ ಮುಂದೆ ಹೋಗಿ ಇವ್ರು ಹಾಕಿದ್ರು, ನಮಗೂ ತೋರಿಸ್ತಾರೆ ಫೈನಲಾಗಿ. ನೋಡ್ಬೋದು ನಾವು ಅಲ್ಲೋಗಿ ನಮ್ಮ ಗಣಪತಿ ಬಿಡೋ ತನಕ. 2 ಟೈಮ್ಸ್ ನಾವು ಮುಳುಗಿಸಿ 3rd ಟೈಮ್ ಫುಲ್ ನೀರಿಗೆ ಹಾಕ್ಬಿಡ್ತಾರೆ. ಓಕೆ, ಫೈನಲಿ ನಮ್ಮ ಗಣಪತಿಗೆ ನಾವು ಟಾಟಾ ಹೇಳಾಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಬೇರೆಯವರೆಲ್ಲ ಪ್ರಸಾದ ಮಾಡ್ಕೊಂಡು ಬಂದಿದ್ರು. ನೆಕ್ಸ್ಟ್ ಇಯರ್ ನೋಡಬೇಕು ನನಗೂ, ಆದರೆ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೆ ಅದು ಐಡಿಯಾನೇ ಇರಲಿಲ್ಲ. ಫಸ್ಟ್ ಟೈಮ್ ಆದಿದ್ದರಿಂದ ನನಗೇನು ಐಡಿಯಾನೇ ಇರಲಿಲ್ಲ. ಬಟ್ ತುಂಬ ಜನ ಬರ್ತಿದ್ರು. ನನಗೆ ಆಶ್ಚರ್ಯ ಆಗ್ತಿದೆ, ಅಷ್ಟು ಜನ ಇಟ್ಟಿದ್ದಾರೆ ಗಣಪತಿನ ಅಂತ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವರೇ ಗಣಪತಿ ಇಟ್ಕೊಬರ್ತಿದ್ರು. ತುಂಬ ಕ್ಯೂಟಾಗಿತ್ತು. ನನಗೂ ಯಾವಾಗ ನನ್ನ ಮಗ ದೊಡ್ಡವನಾಗಿ ಅವನು ಇಟ್ಕೊಳ್ಳೋ ಥರ ಆಗ್ತಾನೆ ಅಂತ ಅನ್ನಿಸ್ತಾ ಇದೆ. ಓಕೆ, ಎಲ್ಲ ಗಣಪತಿಗೂ ಟಾಟಾ ಹೇಳಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಚಂದ್ರನ ನೋಡಿದೆ ಅಂತ ಒಂದೇ ಒಂದು ಬೇಜಾರು ಬಿಟ್ಟರೆ ಈ ಸತಿ ಗಣಪತಿ ಹಬ್ಬ ತುಂಬ ಚೆನ್ನಾಗಾಗಿದೆ. ಫೈನಲಾಗಿ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ನನ್ನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ತಪ್ಪಾಗಿದೆ ನಮ್ಮ ಕಡೆಯಿಂದ, ನಮ್ಮ ಅಕ್ಕಂಗೂ ನನಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.